Hello everyone. This is third video. So fourth module, modular arithmetic. Now in this video, let us see how to find out the remainder. ಸೊ ಇಲ್ಲಿ ಏನಿದೆ ಫೈಂಡ್ ದ ರಿಮೈಂಡರ್ ಅಂತ ಇದೆ. ಸೊ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋಲ್ಲೇ ಹೇಳಿದ್ದೀನಿ, ಫೈಂಡ್ ದ ರಿಮೈಂಡರಲ್ಲಿ 2 ಟೈಪ್ಸ್ ಇದೆ ಅಂತಂದರೆ ಕ್ವಶನ್ ಫಾರ್ಮೇಟ್ ಎ ಇಂಟು ಬಿ ಇಂಟು ಸಿ ಫಾರ್ಮೇಟಲ್ಲಿ ಒಂದು ಎ ಪವರ್ ಬಿ ಅಂತ ಒಂದು, ರೈಟ್. ಈಗ ಫಸ್ಟ್ ಕ್ವಶನ್ ತಗೊಳ್ಳೋಣ. ಇಂಪಾರ್ಟೆಂಟ್ ಕ್ವಶನ್ ಇದು ಎಕ್ಸಾಮಿಗೆ. 135 into 74 into 48 when divided by 7. Find the remainder. ಇದರಲ್ಲಿ ಫಸ್ಟ್ ಕ್ವಶನ್ 135 into 74 into 48 when divided by 7 ಅಂತ ಇದೆ. ಸೊ ಈಸಿ ಇದೆ. ಏನು ಮಾಡ್ತೀರಾ, ಒಂದೊಂದೇ ವ್ಯಾಲ್ಯೂಸನ್ನು ತೊಗೊತೀರಾ. ನಾನು ಇದು ಈ ಫಾರ್ಮೆಟಲ್ಲಿ ಇದೆ ನೋಡಿ ಕ್ವಶನ್. ಎ ಇಂಟು ಬಿ ಇಂಟು ಸಿ, ಎ ಜಾಗದಲ್ಲಿ ಇದ್ದಿದೆ, ಬಿ ಜಾಗದಲ್ಲಿ ಇದು, ಸಿ ಜಾಗದಲ್ಲಿ ಇದಿದೆ. ಸೊ ಏನು ಮಾಡ್ತೀರಾ, ಈಗ ಒಂದೊಂದೇ ವ್ಯಾಲ್ಯೂಸನ್ನು ತೊಗೋತೀರಾ. ಫಸ್ಟು ಏನಂತ ತೊಗೊತೀರಾ, 135 ಇದೆ. ಸೊ 135ಅನ್ನು 7ಇಂದ ಡಿವೈಡ್ ಮಾಡಬೇಕು. ಹಿಂಗೆ ಮಾಡ್ತೀರಾ. ಒಂದೊಂದೇ ನಂಬರನ್ನು ತೊಗೊಂಡು ಈ ರೀತಿ ಫುಲ್ ಸ್ಟೆಪ್ಸ್ ಹೋಗೋದು ಬೇಡ. ಡೈರೆಕ್ಟಾಗಿ ಏನು ಮಾಡ್ತೀರಾ, 135 ಡಿವೈಡೆಡ್ ಬೈ 7 ಅಂತ ಕ್ಯಾಲ್ಸಿಲಿ ಪ್ರೆಸ್ ಮಾಡ್ತೀರಾ. ಈಕ್ವಲ್ಸ್ ಇಲ್ಲಿ ಏನು ಬರ್ತಿದೆ, ಡೆಸಿಮಲ್ ಆದಮೇಲೆ, ದಟ್ ಮೀನ್ಸ್ ಪಾಯಿಂಟ್ ಆದಮೇಲೆ ಏನು ಬರ್ತಿದೆಯೋ ಅದ್ರ ಬಗ್ಗೆ ನಮಗೆ ಬೇಡ. ಅದಕ್ಕಿಂತ ಮುಂಚೆ ಏನಿದೆ 19 ಇದೆ, ಆ 19ಅನ್ನು ಇಲ್ಲಿ ಬರ್ಕೋತೀರಾ. ಓಕೆ, 7 ಇಲ್ಲಿ 19 ಇದೆ. ದೇರ್ಫೋರ್ 7 ಇಂಟು 19. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಒಂದು ನಂಬರನ್ನು ತಗೋತೀರಾ, ಡಿವೈಡೆಡ್ ಬೈ 7, ಅದನ್ನು ಡಿವೈಡ್ ಮಾಡ್ತಿದ್ದೀವಿ 7ಇಂದ. ದೇರ್ಫೋರ್ ಏನು ಮಾಡ್ತೀರಾ, ಕ್ಯಾಲ್ಸಿಲಿ 135 ಡಿವೈಡೆಡ್ ಬೈ 7 ಮಾಡಿದಾಗ ಏನು ಬರುತ್ತೋ ಅದನ್ನು ಈ ಕಡೆ ಬರ್ಕೋತೀರಾ. ಈಗೇನು ಮಾಡ್ತೀರಾ, 7 ಇಂಟು 19, 7 ಇಂಟು 19, ಈಗೇನು ಬರ್ತಿದೆ ಇಲ್ಲಿ 133 ಬರ್ತಿದೆ. ದೇರ್ಫೋರ್ ರಿಮೈಂಡರ್ ಏನೀಗ 2 ಅಲ್ವಾ. ಸೊ ಇಷ್ಟಾದಮೇಲೆ ಇದನ್ನು ಒಂದು ಫಾರ್ಮೇಟಿಗೆ ನಾವು ಬರ್ಕೋಬೇಕು. ಹೆಂಗೆ ಬರ್ಕೋತೀರಾ, 135 ಇಲ್ಲೇನಿರುತ್ತೋ ಅದು 135 ಈಸ್ ಕಾಂಗ್ರುಯೆಂಟು, ಇಲ್ಲಿ ರಿಮೈಂಡರ್ ಏನು ಬಂದಿದೆ 2 ಬಂದಿದೆ, ಮಾಡ್ 7. ಇಷ್ಟೆ, ಇದು ನಮಗೆ ಬೇಕಿಲ್ಲ, ಜಸ್ಟ್ ಇದು 135 ಈಸ್ ಕಾಂಗ್ರುಯೆಂಟ್ ಟು 2 ಮಾಡ್ 7 ಇಷ್ಟೆ. ಈಗ ಫಸ್ಟ್ನೇದಾಯಿತು. ಸೆಕೆಂಡ್ ನಂಬರ್ ಏನಿದೆ 74 ಇದೆ, ಅದನ್ನು 7ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಏನಿರುತ್ತೋ ಅದರಿಂದ ಒಂದು ಸತಿ ಡಿವೈಡ್ ಮಾಡ್ತೀರಾ. ಅಗೇನ್ ಸೇಮ್ 74 ಡಿವೈಡೆಡ್ ಬೈ 7 ಅಂತ ಮಾಡ್ತೀರಾ. ಇಲ್ಲೇನು ಬರ್ತಿದೆ 10 ಪಾಯಿಂಟ್ ಸಮಥಿಂಗ್ ಬರ್ತೀರಾ. ಪಾಯಿಂಟ್ ಆದಮೇಲೆ ಏನಿದೆ ಅದು ನಮಗೆ ಬೇಡ, ಜಸ್ಟ್ 10 ಅಂತ ಇದೆ, ಅದನ್ನು ಇಲ್ಲಿಗೆ ಬರ್ಕೋತೀರಾ. 10 7 10s 70. ಸೊ ರಿಮೈಂಡರ್ 4. ಇದನ್ನು ಯಾವ ರೀತಿ ಫಾರ್ಮೇಟಲ್ಲಿ ಬರ್ಕೋತೀರಾ, 74 ಇಸ್ ಕಾಂಗ್ರುಯೆಂಟ್ ಟು 4 ಮಾಡ್ 7 ಇಷ್ಟು. ಓಕೆ, ಎಸ್. ನೆಕ್ಸ್ಟ್ ಥರ್ಡ್ ನಂಬರ್ 48 ಇದೆ. ಅಗೇನ್ ಏನು ಮಾಡ್ತೀರಾ, 48 ಡಿವೈಡೆಡ್ ಬೈ 7 ಅಂತ ಬರ್ಕೋತೀರಾ. ಏನು ಬರ್ತಿದೆ, 6 ಬರ್ತಿದೆ. 6 ಅಗೇನ್ 7 6 42, ರೈಟ್. ಸೊ ರಿಮೈಂಡರ್ 6. ಇದನ್ನು ನೀವು ಅಗೇನ್ ಆ ಫಾರ್ಮೆಟಲ್ಲಿ ಬರ್ಕೋತೀರಾ. 48 ಇಸ್ ಕಾಂಗ್ರುಯೆಂಟ್ ಟು ಏನು ಬರೀತೀರಾ, 6 ಮಾಡ್ 7. ಓಕೆ, ಇಷ್ಟೇ. ಈಗ ನನಗೆ ಬೇಕಿರೋದು ಇದಲ್ವಾ, ಅವ್ರಿಗೆ ಕೇಳ್ತಿರೋದು ಇದೇ ಫಾರ್ಮೇಟಲ್ಲಿ LHS ಅಲ್ಲಿ ಇರಲಿ. ಸೊ ಇದನ್ನೇನು ಮಾಡ್ತೀರಾ, 135 ಇಂಟು 74 ಇಂಟು 48, 135 ಇಂಟು 74 ಇಂಟು 48 LHSದು. ಈಗ ಇಲ್ಲಿ ಏನಿದೆ, ಕಾಂಗ್ರುಯೆನ್ಸ್ ಇದೆ, ಕಾಂಗ್ರುಯೆನ್ಸ್ ಬರ್ಕೊಳ್ಳೋಣ. ಈಗ ಇಲ್ಲೇನಿದೆ 2 ಇಂಟು 4 ಇಂಟು 6 ಇದೆ, ಅದನ್ನು ಬರ್ಕೊಳ್ಳೋಣ. 2 ಇಂಟು 4 ಇಂಟು 6, ಇಲ್ಲಿ ಮಾಡ್ 7 ಇದೆ, ಇಲ್ಲೂ ಮಾಡ್ 7 ಅಂತ ಬರ್ಕೋತೀರಿ. ಓಕೆ, ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 48 ಬರುತ್ತಾ, ರೈಟ್. 2 4s ಆ್ಯಂಡ್ 2 ಇಂಟು 4 ಇಂಟು 6 ಮಾಡಿದಾಗ 48 ಬರುತ್ತೆ, ಮಾಡ್ 7. ಸೊ LHS ಅಲ್ಲಿ ನನಗೇನು ಬೇಕೋ ಅದಿದೆ. ಅವ್ರು ಕೇಳಿರೋದೇ ಈ ಫಾರ್ಮೆಟಲ್ಲಿ. ಇದನ್ನೇನು ಮಲ್ಟಿಪ್ಲೈ ಮಾಡೋಕ್ಕೆ ಹೋಗಬೇಡಿ, ಇದು ಅದೇ ರೀತಿ ಇಡಿ. ಸೊ ಅವ್ರು ಕೇಳಿರೋದು LHS ಅಲ್ಲಿದೆ. ಆ್ಯಂಡ್ ಮಾಡ್ 7 ನಾನು ಡಿವೈಡ್ ಮಾಡಬೇಕಿರೋದು 7, ಅದಕ್ಕೆ ಮಾಡ್ 7 ಇದೆ. ಈಗ ನಾನು ಚೆಕ್ ಮಾಡಬೇಕಿರೋದು ಈ ನಂಬರ್ ಏನು ಬಂದಿದೆಯೋ ಅದು 7ಕ್ಕಿಂತ ಕಮ್ಮಿ ಇದೆಯಾ ಇಲ್ವಾ ಅಂತ. ಕಮ್ಮಿ ಇರಬೇಕು, 7ಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಏನು ಮಾಡ್ತೀರಾ, ಒಂದು ಸತಿ ಡಿವೈಡ್ ಮಾಡ್ತೀರಾ. 48 ಇಲ್ಲಿ 7s, ಸೊ 7 6 42. ಸೊ ರಿಮೈಂಡರ್ ಇಸ್ 6. ಈ 6 48 ಜಾಗದಲ್ಲಿ 6ಅನ್ನು ಬರೀಬೇಕು. 6 ಮಾಡ್ 7. therefore remainder is 6. ಎಷ್ಟೇ ಆನ್ಸರ್. ತುಂಬ ಈಸಿ ಇದೆ. ಲೆಟ್ us take one more example. So yes, next question
349 ಇಂಟು 74 ಇಂಟು 36 ಇಸ್ ಡಿವೈಡೆಡ್ ಬೈ 3 ಅಂತ ತೊಗೊಂಡಿದ್ದೀನಿ. ಸೊ ನಾನು ಹೇಳ್ದೆ ಹಾಗೆ ಏನಂತ ಬರ್ಕೋತೀರಾ, ಒಂದೊಂದೇ ನಂಬರನ್ನು ತಗೋತೀರಾ. ಫಸ್ಟ್ ನಂಬರ್ ಏನಿದೆ 349, ಇಲ್ಲಿ 3 ಅಲ್ವಾ ಡಿವೈಡ್ ಮಾಡ್ತಿರೋದು. ಸೊ 3 ಏನು ಮಾಡ್ತೀರಾ ಕ್ಯಾಲ್ಸಿಲಿ, ಫಸ್ಟ್ ಇದು 349 ಡಿವೈಡೆಡ್ ಬೈ 3 ಏನು ಬರುತ್ತೆ 116 ಬರ್ತಿದೆ. ಅದನ್ನು ಇಲ್ಲಿ ಬರ್ಕೋತೀರ 116. ನೆಕ್ಸ್ಟ್ 3 ಇಂಟು 116, 3 ಇಂಟು 116 ಏನು ಬರ್ತಿದೆ 348. ದೇರ್ಫೋರ್ ರಿಮೈಂಡರ್ ಈಸ್ 1. ಇದನ್ನು ಈ ಫಾರ್ಮೆಟಲ್ಲಿ ಬರ್ಕೋಬೇಕು. ಏನು ಬರೀತೀರಾ, ಇಲ್ಲಿರೋದನ್ನು ಫಸ್ಟ್ ಬರೀತೀರಾ. 349 ಇಸ್ ಕಾಂಗ್ರುಯೆಂಟ್ ಟು 1 mod 3. ಎಷ್ಟು ನೆಕ್ಸ್ಟ್ 74ನ ಸೆಕೆಂಡ್ ನಂಬರ್ 74 ಈಸ್ ಡಿವೈಸಿಬಲ್ ಬೈ 3. ಅವಾಗ ಏನು ಬರುತ್ತೆ 74 ಡಿವೈಡೆಡ್ ಬೈ 3 24 ಬರ್ತಿದೆ. ಆ 24ಅನ್ನು ಇಲ್ಲಿಗೆ ಬರ್ಕೋತೀರಾ. ಈಗ 3 ಇಂಟು 24 72 ಬರ್ತಿದೆ. ದೇರ್ಫೋರ್ ರಿಮೈಂಡರ್ ಈಸ್ 2. ಸೊ ಇದನ್ನು ಯಾವ ಫಾರ್ಮೆಟಲ್ಲಿ ಬರ್ಕೋತೀರಾ, 74 ಇಸ್ ಕಾಂಗ್ರುಯೆಂಟ್ ಟು 2 mod 3. ನೆಕ್ಸ್ಟ್ ಥರ್ಡ್ ನಂಬರ್ ಏನಿದೆ 36 ಇದೆ. 3 ಎಷ್ಟು ಬರುತ್ತೆ 12. ಇಲ್ಲಿ 36 ಬರ್ತಾ, 3 12 36. ದೇರ್ಫೋರ್ 0 ಬರ್ತಿದೆಯಾ. ಸೊ 0 ಬಂತಲ್ಲ ಅಂತ ಸ್ಟಾಪ್ ಮಾಡಿಬಿಡಿ, ಅದು ಕರೆಕ್ಟ್ ಇದೆ. ದೇರ್ಫೋರ್ 36 ಈಸ್ ಕಾಂಗ್ರುಯೆಂಟ್ ಟು 0 mod 3. ಇಷ್ಟೇ. ಇಷ್ಟಾದಮೇಲೆ LHSನ ಒಂದು ಕಡೆ, RHSನ ಒಂದು ಕಡೆ ಬರೀತೀರಾ ಅಷ್ಟೇ. ಸೊ LHSಲ್ಲಿ ಏನಿದೆ 349 ಇಂಟು 74 ಇಂಟು 36. 349 into 74 into 36 is congruent to 1 into 2 into 0. 1 into 2 into 0. ಇಲ್ಲಿ mod 3 ಇದೆ. Therefore 1 into 2 into 0 ಅಂತಂದರೆ 0ನ. ಸೊ LHSಲ್ಲಿ ಏನು ಬೇಕೋ ಇದೆ, RHSಲ್ಲಿ mod 3 ಬೇಕಿತ್ತು ಇದೆ. ಆ 3ಗಿಂತ ಇದು ಕಮ್ಮಿ ಇದೆಯಾ, ಎಸ್ ಇದೆ. ದೇರ್ಫೋರ್ ಏನು ರಿಮೈಂಡರ್ 0. ರಿಮೈಂಡರ್ 0. ಇಷ್ಟೇ ಆನ್ಸರ್. ಓಕೆ. ಸೊ ಎಸ್, ನೆಕ್ಸ್ಟ್ ವಿಡಿಯೋಲಿ ಅಗೇನ್ A⁴B ಅಂತ ಇದ್ದರೆ ಹೇಗೆ ಮಾಡೋದು, ರಿಮೈಂಡರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಅಗೇನ್ ಒಂದು ಸತಿ ಹೇಳೋದಾದರೆ ಏನಿಲ್ಲ, ರಿಮೈಂಡರನ್ನು ಫೈಂಡ್ ಔಟ್ ಮಾಡಬೇಕು. A ಇಂಟು B ಇಂಟು C ಫಾರ್ಮೇಟಲ್ಲಿದ್ದರೆ ಒಂದೊಂದೇ ವ್ಯಾಲ್ಯೂಸನ್ನು ತೊಗೋತೀರ, ಏನು ಕೊಟ್ಟಿರ್ತಾರೆ ಅದನ್ನು ಒಂದೊಂದೇ ತೊಗೊತೀರ. ಇಲ್ಲಿ ಏನು ಕೊಟ್ಟಿರ್ತಾರೋ ಆ ನಂಬರಿಂದ ಡಿವೈಡ್ ಮಾಡಿದ್ರೆ ಡೈರೆಕ್ಟಾಗಿ ಕ್ಯಾಲ್ಸಿಲ್ ಮಾಡಿ ಉದ್ದಕ್ಕೆ ಮಾಡ್ಕೊಂಡು ಹೋಗಬೇಡಿ. ಜಸ್ಟ್ ಡೈರೆಕ್ಟಾಗಿ ಇಲ್ಲಿ ಏನು ಕೊಟ್ಟಿರ್ತಾರೋ ದಟ್ ಡಿವೈಡೆಡ್ ಬೈ ದಿಸ್ ನಂಬರ್ ಏನು ಬಂತು ಕ್ಯಾಲ್ಸಿಲಿ ಅದನ್ನು ಇಲ್ಲಿ ಬರ್ಕೋತೀರ. ನೆಕ್ಸ್ಟ್ 7 ಇಂಟು 19 ಅಲ್ಲಿ ಬರ್ಕೋತೀರ. ನೆಕ್ಸ್ಟ್ ರಿಮೈಂಡರ್ ಏನು ಬರುತ್ತೆ, ಇದನ್ನು ಕರೆಕ್ಟಾಗಿ ಫಾರ್ಮೆಟಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಈ ನಂಬರನ್ನು ಫಸ್ಟ್ ಬರ್ಕೋಬೇಕು. ಎಸ್ ಕಾಂಗ್ರುಯೆಂಟ್ ಟು 2 mod 7. ಇದೇ ರೀತಿ ಎಲ್ಲ ಈಚ್ ನಂಬರಿಗೂ ಮಾಡ್ತೀರಾ. ಈಚ್ ನಂಬರ್ ಮಾಡಾದಮೇಲೆ LHSನ್ನು ಇಂಟು ಮಾಡಿರ್ತೀರ. ಇದೇನು ಫೈನಲ್ ಆನ್ಸರ್ ಇಡೋ ನೆಸೆಸಿಟಿ ಇಲ್ಲ, ಯಾಕಂದರೆ ಕ್ವಶನ್ನೇ ಆ ಫಾರ್ಮೆಟಲ್ಲಿ ಇದೆ. ಈಸ್ ಕಾಂಗ್ರುಯೆಂಟ್ ಟು ಈ ಕಡೆ ಇದನ್ನು ಮಲ್ಟಿಪ್ಲೈ ಮಾಡಿ 2 ಇಂಟು 4 ಇಂಟು 6 ಇದು ಬರುತ್ತೆ. ನೆಕ್ಸ್ಟ್ mod 7 ಎಲ್ಲದರಲ್ಲೂ ಇರೋದ್ರಿಂದ ಅದು ಒಂದೇ ಒಂದು ಸತಿ ಬರ್ಕೋತೀರ. ನೆಕ್ಸ್ಟ್ 7ಗಿಂತ ಕಮ್ಮಿ ಬಂದಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. 7ಗಿಂತ ಜಾಸ್ತಿ ಬಂದಿದ್ರೆ ಒಂದು ಸತಿ ಡಿವೈಡ್ ಮಾಡಿ ಅಲ್ಲಿ ಏನು ಬಂದಿರುತ್ತೋ ರಿಮೈಂಡರ್ ಅದನ್ನು ಇಲ್ಲಿ ಬರೆದು ದಿಸ್ ಈಸ್ ನಥಿಂಗ್ ಬಟ್ ಆನ್ಸರ್. ಓಕೆ, ಎಸ್, ಥ್ಯಾಂಕ್ ಯು.